ಮಹಿಳಾ ಸಚಿವರೇ ಇಲ್ಲದೆ ಸದನವನ್ನ ನಡೆಸ್ತಾ ಇದ್ದಾರೆ ಅಂತ ರಾಜ್ಯ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗರು ಕಿಡಿಕಾರಿದ್ದಾರೆ. ಮಹಿಳಾ ಸಚಿವರು ಇಲ್ಲದೆ ಸದನವನ್ನ ನಡೆಸ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ವಿರೋಧಿಯಾಗಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಎದುರು ಪ್ರೊಟೆಸ್ಟ್ ಮಾಡಿದ್ದಾರೆ ಬಿಜೆಪಿ ನಾಯಕರು. ಕೈ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ಧರಣಿ ಮುಂದುವರೆದಿದೆ. ಭಾರತೀಯ ಜನತಾ ಪಕ್ಷದ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ನಡೆಸಿದಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ಕೂಡ ನಡೆಸಿರುವಂಥದ್ದು. ಅದರ ಜೊತೆಗೆ ನೀವು ಕೂಡ ಗಮನಿಸ್ತಾ ಇದ್ದೀರಾ, ಮಹಿಳಾ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಧಿಕ್ಕಾರ ಎನ್ನುವಂತಹ ಒಂದು ಬೋರ್ಡ್ಗಳನ್ನಾಗಿರಬಹುದು ಅಥವಾ ಅಲ್ಲಿನ ಧಿಕ್ಕಾರ ಘೋಷಣೆಗಳನ್ನಾಗಿರಬಹುದು ಗಮನಿಸಬಹುದಾಗಿದೆ. ನೋಡಿ, ನಿಜಕ್ಕೂ ಕೂಡ ವಿಪರ್ಯಾಸ ಅಂತಾನೆ ಹೇಳಬಹುದು. ಯಾಕಂದರೆ ಮನೆ ಅಂದ ಮೇಲೆ ಅಲ್ಲಿ ಹೆಣ್ಮಕ್ಳು ಇರಲೇಬೇಕಾಗತ್ತೆ. ಆದರೆ ಸರ್ಕಾರ ರಚನೆ ಆಗಿದೆ, ಸರ್ಕಾರ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಆದರೆ ಒಂದೇ ಒಂದು ಮಹಿಳೆಗೋಸ್ಕರ ಒಂದು ಸೀಟನ್ನ ಕೂಡ ಕೊಟ್ಟಿಲ್ಲ ಅನ್ನೋದು ಇಲ್ಲಿ ನಿಜಕ್ಕೂ ಕೂಡ ಒಂದು ವಿಪರ್ಯಾಸದ ಮಾತೆ ಅಂತಲೇ ಹೇಳ್ಬೋದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗರು ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿರುವಂಥದ್ದು. ಮಹಿಳಾ ಸಚಿವರೇ ಇಲ್ಲದೆ ಸದನವನ್ನು ನಡೆಸ್ತಾ ಇರುವಂತಹ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ದೇಶದಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಿದೆ. ಕೇಂದ್ರದಲ್ಲಿ ಮಹಿಳಾ ಮೀಸಲಾತಿ ಬಿಲ್ಗೆ ವಿರೋಧ ಕೂಡ ಇದೆ. ಈ ಬಿಲ್ಗೆ ಕಾಂಗ್ರೆಸ್ ವಿರೋಧವನ್ನ ಮಾಡಿತ್ತು. ಕರ್ನಾಟಕದಲ್ಲಿ ಮಹಿಳೆಯರಿಗೆ ಅಪಮಾನವಾಗಿದೆಯೇ? ಇವರ ಈ ನಡೆಯಿಂದ ಮಹಿಳೆಯರಲ್ಲದೆ ಅಧಿವೇಶನ ನಡೆಯುತ್ತಿದೆ. ಮಹಿಳೆಯರೇ ಇಲ್ಲದೆ ಬಿಜೆಪಿ ಇದನ್ನ ಖಂಡಿಸುತ್ತೆ ಅಂತ ಬಿವೈ ವಿಜೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಾಯಿಗೆ ಕಾಂಗ್ರೆಸ್ ಸರ್ಕಾರ ಮಾಡಿದಂತಹ ಅವಮಾನ ಇದಾಗಿದೆ ಅಂತ ವಿಧಾನಸೌಧದಲ್ಲಿ ಬಿವೈ ವಿಜೇಂದ್ರ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ನೋಡಿ, ರಾಜ್ಯ ಮತ್ತು ದೇಶದ ಜನಸಂಖ್ಯೆಯಲ್ಲಿ ಮಹಿಳೆಯರು 50%ರಷ್ಟಿದ್ದಾರೆ. ಮಹಿಳೆಯರಿಗೆ ಸಮಾನ ಅವಕಾಶ ಮತ್ತು ಸೂಕ್ತ ಪ್ರಾತಿನಿಧ್ಯ ದೊರೆಯಬೇಕು. ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಂಡಾಗ ಇದೇ ಕಾಂಗ್ರೆಸ್ ಹಾಗೆ ರಾಹುಲ್ ಗಾಂಧಿ ಅವರು ಅದನ್ನು ವಿರೋಧ ಮಾಡಿದ್ರು. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಮಹಿಳೆಯರಿಗೆ ಪ್ರಾತಿನಿಧ್ಯ ನಿರಾಕರಣೆ ಮಾಡುವ ಮೂಲಕ ಇಡೀ ಮಹಿಳಾ ಸಮುದಾಯಕ್ಕೆ ಅಪಮಾನವನ್ನು ಮಾಡ್ತಾ ಇದೆ ಅಂತ ಬಿವೈ ವಿಜೇಂದ್ರ ಅವರು ಆರೋಪ ಮಾಡಿರುವಂಥದ್ದು, ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪುಟದಲ್ಲಿ ಮಹಿಳೆಯರಿಗೆ ಅವಕಾಶ ನೀಡಿದ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಸ್ಥಾನ ಕೊಡದೇ ಇರೋದು ಒಪ್ತೇವೆ, ನಂಬಿಕೆ ಮತ್ತು ವಿಶ್ವಾಸ ಇದೆ, ಮುಂದೆ ಅವಕಾಶವನ್ನ ಕೊಡ್ತಾರೆ. ಆದರೆ ನಾವು ಮಹಿಳೆಯರ ವಿರೋಧಿ ಅಲ್ಲ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಪಂಚಾಯಿತಿಗಳಲ್ಲಿ ಮೀಸಲಾತಿಯನ್ನ ನೀಡಿದ್ದೇವೆ. ಕೇಂದ್ರದಲ್ಲಿ ಮೋದಿ ಸರ್ಕಾರ ಬಂದು 12 ವರ್ಷ ಆಯಿತು. ಮಹಿಳೆಯರಿಗೆ ಏನ್ ಮಾಡಿದ್ದೀರಾ ಅಂತ ಕೇಳಿ ಬಿಜೆಪಿಯ ಪ್ರತಿಭಟನೆಗೆ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಏನ್ ಮಾತನಾಡಿದ್ದಾರೆ ಸಚಿವ ಸಂತೋಷ್ ಲಾಡ್ ನೋಡ್ಕೊಂಬರೋಣ. ಮಹಿಳೆಗೆ ಕೊಟ್ಟಿಲ್ಲರ್ತಕ್ಕಂಥದ್ದು ಒಪ್ಕೋಬೇಕಾಗಿರ್ತಕ್ಕಂಥದ್ರಿಗೆ ಪ್ರಶ್ನೆ ಇಲ್ಲ. ಮುಂಬರ್ತಕ್ಕಂಥಗಳಲ್ಲಿ ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ನಮ್ಮ ಹೈಕಮಾಂಡ್, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಸೇರಿ ಖಂಡಿತವಾಗ್ಲೂ ಮಹಿಳೆಗೆ ಕೊಡ್ತಕ್ಕಂಥ ಕೆಲಸ ಆ ತರ ನಮ್ಮ ಪಕ್ಷ ಮಾಡುತ್ತೆ ಅಂತ ನನ್ನ ನಂಬಿಕೆ ಇದೆ, ವಿಶ್ವಾಸ ಇದೆ. ಆ ಪ್ರಶ್ನೆಗೆ ನಾವು ಒಪ್ತೀವಿ. ಆದ್ರೆ ಮಹಿಳೆಯರ ವಿರೋಧಿ ನಾವಲ್ಲ. ಗ್ರಾಮ ಪಂಚಾಯತಿಯಲ್ಲಿ, ತಾಲೂಕ್ ಪಂಚಾಯತಿಯಲ್ಲಿ, ಜಿಲ್ಲಾ ಪಂಚಾಯತಿಯಲ್ಲಿ 50% ರಿಸರ್ವೇಶನ್ ಕೊಟ್ಟರು ನಾವೇ. 33% ರಿಸರ್ವೇಶನ್ ಬರ್ಬೇಕಂತ ಬಿಲ್ ತಂದಿರ್ತಕ್ಕಂಥದ್ದು UP1 UP2ನೇ. ಇವ್ರು ಬಂದ್ 12 ವರ್ಷ ಆಗಿದೆ. ಇನ್ನಾದ್ರೂ ನಾರಿ ಶಕ್ತಿ ಆಸಕ್ತಿ ಅಂತ ಒಂದು ಸ್ಲೋಗನ್ ಕೊಡೋದ್ ಬಿಟ್ರೆ 12 ವರ್ಷ ಆಯ್ತು. ಮೋದಿ ಸಾಹೇಬ್ರು ಇನ್ನಾದ್ರೂ ವಿಮೆನ್ ರಿಸರ್ವೇಶನ್ ಬಿಲ್ ತಂದಿಲ್ಲ. ಯಾವಾಗ್ಲೂ ತರಬೇಕಾಗಿತ್ತು. ಬೇಕಂತ ಅದನ್ನ ಅವರು ಡಿಲಿಮಿಟೇಷನ್ ಲಿಂಕ್ ಮಾಡಿಟ್ಟಿದ್ದಾರೆ. ಜಗತ್ ಜಾಹೀರಿದೆ, ಮಾತನಾಡಬೇಕು, ಮಾತನಾಡ್ತಾರೆ. ದಟ್ಸ್ ಓಕೆ. ಅಲ್ಲ, ಮಹಿಳೆಗೆ ಕೊಟ್ಟಿಲ್ಲರ್ತಕ್ಕಂಥದ್ದು ಒಪ್ಕೋಬೇಕಾಗಿರ್ತಕ್ಕಂಥದ್ರಿಗೆ ಪ್ರಶ್ನೆ ಇಲ್ಲ. ಮುಂಬರ್ತಕ್ಕಂಥಗಳಲ್ಲಿ ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.